ಇರ್ತಕ್ಕಂಥ ಈಶ್ವರ್ ಸಿಂಗ್ ಅವ್ರ ಮನೆಗೆ ಮ್ಯಾಡಮ್ನ ಡೆಲಿವರಿ ಕೊಡ್ತೀವಿ. ನಮಸ್ಕಾರ. ಯಾವ ಏರಿಯಾ ಇದು? ನಮಸ್ತೆ. ಏರಿಯಪ್ಪ ಅಬ್ಬಿಗೆರೆ ವೆಂಕಟೇಶ್ವರ ಲೇಔಟ್. ಅಬ್ಬಿಗೆರೆ. ಅಬ್ಬಿಗೆರೆ ವೆಂಕಟೇಶ್ವರ ಲೇಔಟ್. ಒಳಗಡೆ ನಿತ್ಯೋಪುರದಲ್ಲಿ चलो ज़्यादा थोड़ा उनको वजने छोड़ ले परवाइलो इले मटकी दीवान नहीं करे आओ अंदर राधे श्याम हरे कृष्ण. पढ़ती ಪಾಯಿಂಟ್ ಎಲ್ಲ ಕರೆಕ್ಟಾಗಿದೆ. ಅಲ್ಲಿ ಪಾಯಿಂಟು, ಅಲ್ಲಿ ಮ್ಯಾಟು ಕರೆಕ್ಟಾಗಿದೆ. ಹಾಂ, ಇಲ್ಲಿ ಕವಿತಾ ಬಂದಿಲ್ಲ. ಕೆಲಸ ಜಾಸ್ತಿ ಅವ್ರಿಗೆ ಬಂದಿಲ್ಲ. ಇನ್ನ ಇದೆ ಹೇಳಿ. ಹಾಂ ಹೇಳಿ. ಇನ್ನು ಕೂತ್ಕೊಳ್ಳಿ ಆರಾಮ. ತಗೊಳ್ತೀನಿ वरुण आया वरुण आया इधर तेगी हेलो हाँ हाँ सरी बिಡ ಮಂಗೆ ಮಾಡೋಣ. ನಾನು ಮಾತಾಡ್ತೀನಿ ಜಗ ಕೊಡಕ್ಕೆ ಬಂದಿದ್ದೀವಿ. ನೋಡಿದ್ದೆ ನಾವು ಅದೇ ಎರಡು ದಿವಸ ಬಂದಿದ್ದೀವಿ. ಹೇಳಿ, ಈ ದಿವಾನ ಅನ್ನೋದು ಯಾವಾಗಲೂ ಬೇರೆ ಕೆಲವ್ರ ಮನೆಗೆ ಹೋದಾಗ ಈ ಮ್ಯಾಟನ್ನ ಇದು ಸ್ವಲ್ಪ ಆಚೆ ಬಂದುಬಿಡುತ್ತೆ. ಈ ಆಚೆ ಬರಬಾರ್ದು. ಇಷ್ಟು ಬಂದ್ರೂ ಇಲ್ಲ, ಇಷ್ಟು ಬಂದ್ರೂ ಬ್ಯಾಂಡ್ ಆಗ್ಬಿಡುತ್ತೆ. ಅದು ಸರಿ ಹೋಗಲ್ಲ. ಅದಕ್ಕೆ ಇದು ಕರೆಕ್ಟಾಗಿ ಒಂದು ಇದ್ದರೆ ಅವಾಗ ನೋಡಿ, ಕೆಳಗಡೆ ಹಾಸಿಗೆ ಇದೆ, ಮೇಲೆ ಬೆಡ್ಶೀಟ್ ಇದೆ, ಅದ್ರ ಮೇಲೆ ಹಾಕಿದ್ದೀವಿ. ಸೊ ಈ ಥರ ಇದ್ದರೆ ಅವಾಗ ಇದು ಬ್ಯಾಂಡ್ ಆಗಲ್ಲ. ಒಳಗಡೆ ಸಿಲ್ವರ್ ಸೀಟ್ ಇರುತ್ತೆ. ಅವಾಗ ಹೌದು, ಅವಾಗ ಕರೆಕ್ಟಾಗಿರುತ್ತೆ. ನೋಡಿ, ಇದು ಹೇಳಿ ಮಾಡಿಸ್ದಂಗಿದೆ, ಕರೆಕ್ಟಾಗಿದೆ. ಈ ಸೈಜ್ ಕರೆಕ್ಟಾಗಿದ್ದರೆ ಆವಾಗ ಏನು ಪ್ರಾಬ್ಲಮ್ ಬರೋಲ್ಲ. ಮನೆಗೆ ಇದರಿಂದ ಹತ್ರ ಆಗ್ತದೆ. ನಾನವರು ಹೋಗ್ಬಿಟ್ಟು ಸಾಕು ಬಿಡಮ್ ಶಾಸ್ತ್ರ ಇದಕ್ಕೆ ಮಾಡಿ ಸ್ವಿಚ್ ಬೋರ್ಡ್ ಇಲ್ಲ ಅದನ್ನೆಲ್ಲಿ ಶೀತಲ್ ತಗೊಂಡು ಮಲಗಿಬಿಟ್ರೆ ಸುಮಾರು 6 ತಿಂಗಳು ಸಣ್ಣ ಆಗ್ಬಿಡ್ತಾರೆ. ನಿಜವಾಗ್ಲೂ ಅದೇನಕ್ಕೆ ಕಳಿಸ್ಬೇಡು, ಖಾಲಿ ಕೊಡು. ಕಾಲಿಗೆ ಸೈ ಅಂತ ಹೋಗ್ತದೆ. ವೆರಿಕೋಸ್ ಮಸಾಲ ಚೆನ್ನಾಗಿರ್ತದೆ. ಅಷ್ಟರಲ್ಲಿ ಅದು ಇದು ಮಾಡ್ಕೋಗು. ಮಾಡ್ತಾನೆ ನೀನು ಮಾಡಿ.
ಆಚೆ ಮಡಗ್ಬಿಡ್ಲ ಮಡಿಕೆ ಒಳಗೆ ಇಟ್ಬಿಡಿ. ಗಂಟೆ ಆಗಿಲ್ಲ ಗಂಟೆ ಇಟ್ಕೊಂಡು ಗಂಟೆ ಬೇಕಲ್ಲ ಮಾಡಿ ಬತ್ತಿಲ್ಲಗ ಇನ್ನೊಂದ್ಸರಿ ಎಳ್ಸಿ. ಬತ್ತಿಲ್ಲ ಸೋಗೈನ ಬಚ್ಚ ಉಡ್ಸ ಓಕೆ. ನಮಸ್ತೆ ಅಪ್ಪ. ನಮಸ್ತೆ. ಸೊ, ನಿಮ್ಮ ಹೆಸರು ಸರ್? ಈಶ್ವರ್ ಸಿಂಗ್. ಸರ್ ಅಮ್ಮ ನಿಮ್ಮ ಹೆಸರು? ಗೌರವಾಯಿ. ಗೌರವಾಯಿ. ಈಶ್ವರ್ ಸಿಂಗ್ ಮತ್ತೆ ಗೌರವಾಯಿ. ಈಗ ಊರು ಬಂದ್ಬಿಟ್ಟು ಅಬ್ಬಿಗೆರೆ. ವೆಂಕಟೇಶ್ವರ ಹಾಂ, ಅಬ್ಬಿಗೆರೆ ವೆಂಕಟೇಶ್ವರ ಇರುತ್ತೆ. ನೀವು ಸೆಜುನ್ಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವು 2 ವರ್ಷ 2 ವರ್ಷ. 2 ವರ್ಷದಿಂದ ಹೋಗ್ತಿದ್ರಿ ಸೆಜುನ್ಗೆ. ಸೊ ಸೆಂಟ್ರಲ್ಲಿ ಬಿಟ್ರಿ ಸೆಜುನ್ನ. ಮತ್ತೆ ಬ್ರೇಕ್ ಆಯ್ತು. ಬ್ರೇಕ್ ಆಯ್ತು. ಎಷ್ಟು ದಿನ ಗ್ಯಾಪ್ ಕೊಟ್ರಿ? ಆಯ್ತಮ್ಮ ಅವಾಗಲೇ 1 ವರ್ಷ ಗ್ಯಾಪ್ ಆಯ್ತು. 1 ವರ್ಷ ಅಂದ್ರೆ ಫಸ್ಟ್ ನೀವು ತಗೋತಿದ್ರಲ್ಲ ಥೆರಪಿನ, ತಗೊಳಕ್ ಮುಂಚೆ ಏನೆಲ್ಲ ತೊಂದರೆ ಇತ್ತು? ಇತ್ತು. ಹೊಟ್ಟೆ ವೆಯ್ಟ್ ಕಡಿಮೆ ಆಯಿತು, ಸ್ವಲ್ಪ ಪೇಯ್ನ್ಸ್ ಇತ್ತು, ನಡೆಯೋದು ಓಡಾಡೋಕ್ಕೆಲ್ಲ ಎಲ್ಲ ರಿಲೀಫ್ ಹಾಕೊಂಡು ಬಂತು. ಗ್ಯಾಪ್ ಕೊಟ್ಟ ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಆಮೇಲೆ ಬಂದ್ಮೇಲೆ ಚೆನ್ನಾಗಿ ಆಯ್ತು ಅಲ್ಲ, ನಾವೆಲ್ಲ ಕಡಿಮೆ ಆಯ್ತು, ಚೆನ್ನಾಗಿ ಆಗಿದೆ. ಮತ್ತೆ ಚೆನ್ನಾಗಿ ಆದ್ಮೇಲೆ ಬಿಟ್ಬಿಡ್ರಿ. ಚೆನ್ನಾಗಿದ್ದೀನಲ್ಲ ಚೆನ್ನಾಗಿ ಆದ್ಮೇಲೆ ಬಿಡಲಿಲ್ಲ, ಅದು ಏನೇನೋ ಪ್ರಾಬ್ಲಮ್ಸ್ ಆಗಿ ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತು. ಅದು ಅಂದ್ರೆ ಓಕೆ ಅಲ್ಲ, ಆಗಿಲ್ಲ, ಅಷ್ಟರಲ್ಲಿ ಇವ್ರು ಇಲ್ಲಿಂದ ಸಿಗ್ತಾ ಬೇರೆ ಕಡೆ ಹೋಯ್ತು. ಹೋಗಲ್ಲ, ಅದರಿಂದ ಲೇಟ್. ಲಗ್ಗೆರೆಗೆ ಇವಾಗ ಮತ್ತೆ ಲಗ್ಗೆರೆಯಲ್ಲಿ ಇದೆ ಅಂತ ಗೊತ್ತಾಯ್ತು ನಿಮಗೆ? ಯಾರು ಹೇಳಿದ್ದು ಲಗ್ಗೆರೆಯಲ್ಲಿ ಇದೆ? ಇಲ್ಲೇ ಬಿಡಿದ್ದಾರೆ ಒಂಜಾ ಅಂತ. ಒಂಜಾ ಅಂತ. ಅಂದ್ರೆ ಬಾಳೆ ಕಸ್ಟಮರ್ ಅವರು ಕೂಡ. ನಾವೇ ಅವ್ರಿಗೆಲ್ಲ ಸೇರಿಸಿದ್ದು, ಹಾ, ಅವರೇ ಹೇಳಿದ್ರು ಅಲ್ಲಿದ್ದಾರೆ ಅಂತ. ಅಲ್ಲಿಗೆ ಎಷ್ಟು ದಿನ ಬಂದ್ರಿ ನೀವು? ಅಲ್ಲಿಗೆ ನಾನು 4 ದಿವಸ ಬಂದೆ. ಮುಂದೆ ಕೇಳ್ಕೊಳ್ಳಿ. 4 ದಿನ. 4 ದಿನ ಬಂದ್ಮೇಲೆ ಹೆಂಗ ಅನಿಸ್ತಪ್ಪ ನಿಮ್ಗೆ? 4 ದಿನಕ್ಕೆ ಅದೇನು ಸೊ ಅಲ್ಲಿಗೆ ನೀವು ಬರ್ಬೋದಿತ್ತಲ್ವ? ಯಾಕೆ ಮನೆಗೆ ಮ್ಯಾಟ್ ಅನ್ನ ತಗೊಂಡ್ರಿ? ದೂರ, ನಮಗೆ ದೂರ, ತುಂಬಾ ದೂರ, ಅನುಕೂಲ ಇಲ್ಲ. ಮತ್ತೆ ಇದರಲ್ಲಿ ಆಟೋ ಬುಕ್ ಮಾಡೋದು ಬರಲ್ಲ, ಹೋಗಿ ಬರೋದು ತೊಂದರೆ. ದಿನ 500-600 ರೂಪಾಯಿ ಖರ್ಚು. ದಿನ 500-600 ರೂಪಾಯಿ ಖರ್ಚು ಮಾಡೋ ಬದಲು ಮನೆಗೆ ಒಂದು ತಗೊಂಡ್ರೆ ಆರಾಮಾಗಿರ್ತದೆ. ಎಲ್ಲರೂ ಯೂಸ್ ಮಾಡ್ಬೋದು ಅಲ್ವಾ? ಈಗ ನಿಮ್ ಜೊತೆಗೆ ಅಮ್ಮನೂ ಯೂಸ್ ಮಾಡ್ಬೋದು, ಮಕ್ಕಳು ಎಲ್ಲರೂ ಯೂಸ್ ಮಾಡ್ಬೋದು, ಅದಕ್ಕೆ ತೊಂದರೆ ಇಲ್ಲ. ಅಂದ್ರೆ ಎಲ್ಲರೂ ತಗೊಳ್ಳೋ ಇದನ್ನ ಯೂಸ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಮನೆಗೆ ಪರ್ಚೇಸ್ ಮಾಡಿದ್ರಿ. ಸೊ ಅಲ್ಲಿ ಬಂದ್ರಲ್ಲ ನಿಮ್ಗೆ ತುಂಬಾ ಒಳ್ಳೇದಾಯ್ತು. ಒಳ್ಳೇದಾಯ್ತಾ? ಅಂದ್ರೆ ತಗೋಬಹುದು ಇದನ್ನ ಅಂತ ಅನ್ನಿಸ್ತಾ? ಅಂದ್ರೆ ಎಷ್ಟು 86,000 ಕೊಟ್ಟು ತಗೊಂಡಿದ್ದೀರಲ್ಲ, ಬರ್ತಿದೆ ಅನ್ನಿಸ್ತಾ? ಆರೋಗ್ಯ ಸಿಗುತ್ತೆ ನಮ್ಗೆ ಅಂತ ಅನ್ನಿಸ್ತಾ? ಅಲ್ಲಮ್ಮ, ನಾನು ಅದು ಇರೋದಕ್ಕೇನೆ ನಾನು ಅಡ್ವಾನ್ಸ್ ಮಾಡಿ, ಅವಾಗಲೇ ದುಡ್ಡು ಭಾಳ 28,000 ಅಡ್ವಾನ್ಸ್ ಮಾಡಿ ಭಾಳ ದಿನ ಆಗಿದೆ. ಅಂದ್ರೆ ಆರೋಗ್ಯ ಇದ್ರಲ್ಲಿ ನಮ್ಗೆ ಸಿಗುತ್ತೆ ಅಂತ. ಇಲ್ಲಾಂದ್ರೆ ನಾನು ಬಂದ್ಬಿಟ್ಟು ಸಾರು ಗುಡ್ಕಿ ನಾನು ದುಡ್ಡು ಕೊಡಿ ಅಂತ ಕೇಳ್ಬೋದಾಗಿತ್ತು ಅಲ್ವಾ? ನೀವು ಬುಕ್ ಮಾಡಿ ತುಂಬಾ ದಿನ ಆಯ್ತು ಹೌದು ಅಲ್ವಾ? ಆದ್ರೂ ಮತ್ತೆ ಹುಡುಕೊಂಡ್ ಬಂದ್ಬಿಟ್ಟು ನನಗೆ ಬೇಕು. ನಾನು ಬುಕ್ ಮಾಡಿದಾಗ ರೇಟ್ ಬೇರೆ ಇತ್ತು. ಅವಾಗೆಲ್ಲ ಕಡಿಮೆ ಆಯ್ತು ಅಂದ್ರೆ ನೀವು 1.5 ವರ್ಷ 2 ವರ್ಷ ಅಂದ್ರೆ ಅವಾಗ ಬೇರೆ ರೇಟ್ ಇತ್ತು. ಆದ್ರೆ ಇವಾಗ ರೇಟ್ ಜಾಸ್ತಿ ಬೇಕು ಅಂದ್ರೆ ನಾವು ತಗೊಳ್ಳೇಬೇಕು ಅಲ್ವಾ? ಆರೋಗ್ಯ ಅಂತ ಬಂದಾಗ ಏನಾಗಿದೆ ಅಂದ್ರೆ, ಈಗ ನಾವು ಹಿಂಗೆ ಹೇಳ್ತೀವ, ಇನ್ನೊಬ್ಬ ಬರ್ತಾನ, ಕರೆಂಟು ನರ ಹೇಳ್ಕೊಂಡ್ಬಿಡ್ತದೆ, ಅವನ ಕೈಲಿ ಆಗಲ್ಲ, ಅದು ಮಾಡಿಸ್ಬೇಡಿ, ಎಲ್ಲ ಚುಚ್ಚು ಜನ. ಈ ಜನಗಳು ಸರಿಯಾಗಿಲ್ಲ. ಈಗ ಇನ್ನು ನಾವು ಕಷ್ಟ ಸುಖ ಇನ್ನೊಬ್ರ ಹತ್ರ ಹೇಳ್ಕೊಂಡು ಅದು ಬೇಡ ಅಂತ ನಾವು ಬೇಡ ಅಂತಾರೆ. ನಮಗೆ ಆರೋಗ್ಯಕ್ಕೆ ಏನ್ ಬೇಕು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಒಳ್ಳೇದನ್ನ ಹೇಳಿದ್ರೆ ಕೇಳೋ ಜನ ಕಡಿಮೆ. ಏನ್ ಮಾಡ್ತಾರೆ? ಅದರಿಂದ ಇಲ್ಲ ಅಂದ್ರೆ ನಿಮ್ದು ಯಾವ ಟಾಪ್ ಹೋಗ್ತಾ ಇತ್ತು ನಿಮ್ಗೆ ಇದು ಕಂಪನಿ ಅಲ್ವಾ? ಜನಗಳಿಂದಾನೆ. ಏನಂದ್ರೆ ಈಗ ಇನ್ನೊಂದು ಏನಾಗುತ್ತೆ, ಈಗ ನಾನು ವಾಸಿ ಆಯ್ತಾ, ನಾನು ಇನ್ನೊಬ್ರಿಗೆ ಹೇಳಲ್ಲ, ಅವಳು ಹಂಗೆ ಸಾಯಿಲೆ ಅಂದ್ರು. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಮನಸ್ಸಿಲ್ಲ ಎಲ್ರಿಗೂ ಇಲ್ಲ. ಈಗ ನನ್ಗೆ ವಾಸಿ ಆಯ್ತಲ್ಲ, ಹೋಗಿ ನನ್ಗೆ ವಾಸಿ ಆಗಿದೆ, ಇಲ್ಲ ಅವಳು ಹಂಗೆ ಇರ್ಲಿ, ಅಡ್ರೆಸ್ ಹೇಳೋದು ಬೇಡ, ಅವಳಿಗೆ ಹಂಗೆ ಇರ್ಲಿ ಅನ್ನೋದು. ಇರಿಟೇಷನ್, ಜಲಸಿ ಜಾಸ್ತಿ ಜನಗಳಲ್ಲಿ. ನಾನ್ ಮಾತ್ರ ಚೆನ್ನಾಗಿರ್ಬೇಕು, ನಾನು ಮಾತ್ರ ಚೆನ್ನಾಗಿ ಸಾಕು, ಅವ್ರು ಹಂಗೆ ಇರ್ಲಿ ಅಂತ. ಫ್ರೀ ನಮ್ಮ ಹೋಗ್ರಿ, ದುಡ್ಡಿಲ್ಲ ಕಾಸಿಲ್ಲ ಮಾಡ್ರಿ ಅಂತ. ನಾನು ಆಟೋದಲ್ಲಿ ಹೋಗ್ಬೇಕಾದ್ರೆ ನಾನು ಇವ್ರಿಗೂ ಗೊತ್ತು, ಮತ್ತೆ ಮೊದಲೇ ಸ್ಟಾಪ್ ಇತ್ತಲ್ಲ ಅವ್ರಿಗೂ ಗೊತ್ತು, ಕರ್ಕೊಂಡು ಹೋಗ್ತಾ ಇದ್ದೆ ಆಟೋದಲ್ಲಿ, ಕರ್ಕೊಂಬರ್ತಾ ಇದ್ದೆ ನಾನೇ. ಅವ್ರ ಹತ್ರ ದುಡ್ಡು ಕೇಳ್ತಾ ಇರಲಿಲ್ಲ, ಒಬ್ಬೊಬ್ರು ಅನುಕೂಲ ಆಗ್ಲಿ ಅಂತ ಅಷ್ಟೇ. ಒಬ್ಬರಿಗೆ ಆರೋಗ್ಯ ಸಿಕ್ಕಿದ್ರೆ ನಮ್ಗೆ ಒಂದು ಆಶೀರ್ವಾದ ಇದ್ದಂಗಲ್ವಾ? 4 ಜನ ಚೆನ್ನಾಗಿ ನಾನು ಒಬ್ಬನೋದ್ರು ದುಡ್ಡು ಕೊಡಲೇಬೇಕು.
ನೀನು 4 ಜನ ಹೋದ್ರು ಅಷ್ಟೇ ದುಡ್ಡು ಕೊಡ್ಬೇಕು. ಕೊಡ್ಬೇಕು. ಅದೇ ಮನೆ ಕಾರ್ ಇತ್ತು ಅವಾಗ, ಹ್ಮ್ ಕಾರಲ್ಲಿ ಹಾಕೊಂಡು ಹೋಗಲ್ಲ ಇಳಿಸ್ಬಿಡ್ತಾ ಇದೆ. ಹ್ಮ್ ಸೊ ಅಷ್ಟು ಜನಕ್ಕೆಲ್ಲ ಹೆಲ್ಪ್ ಮಾಡಿದ್ರಿ ನೀವು ಆರೋಗ್ಯ ಅಂತ ನಾವು ಮಾಡಿಲ್ಲಮ್ಮ, ದೇವ್ರು ಮಾಡಿದ್ರು. ಆದ್ರೂ ನಿಮ್ಮ ರೂಪದಲ್ಲಿ ಬಂದಿದಾರಲ್ವಾ. ದೇವ್ರು ಈಗ ಸೆಜುನ್ ಅಂತಕ್ಕಂಥದ್ದು ಕೂಡ ನಿಮ್ಗೆ ಒಂದು ರೀತಿ ಬಾಬಾ ಆರೋಗ್ಯ ಮಾಡಿದ್ದಾರೆ. ಅಲ್ವಾ ಬಾಬಾ. ಅದೇ ಈ ಸೆಜುನು ಕೂಡ ನಿಮಗೆ ದಾರಿ ತೋರಿಸಿದೆ. ಮತ್ತೆ ಆರೋಗ್ಯ ಅಂತಕ್ಕಂಥದ್ದು ಇವಾಗ ನಿಮ್ಗೆ ಸಿಗ್ಲಿ ಅಂತಕ್ಕಂಥ ಇದ್ರ ಅವಕಾಶನ ಮತ್ತೆ ನಿಮ್ಗೆ ಕಲ್ಪಿಸ್ಕೊಡ್ತು. ಸೊ ಮತ್ತೆ ಮಿಸ್ ಆಗ್ಬಾರ್ದು ಇದನ್ನ ಒಂದು ಕಾರಣಕ್ಕೆ ಏನ್ ಮಾಡಿದ್ರೆ ಬ್ಯಾಡ್ನ ಇದನ್ನ ಮನೆಗೆ ತಗೊಂಡ್ಬಿಟ್ರಿ ಅಲ್ವಾ. ಹೌದು. ಸೊ ಇದು ತಗೊಳೋದಕ್ಕೆ ನಿಮ್ಗೆ ದುಡ್ಡು ಅನ್ಸಕ್ಕೆ ನಿಮ್ಗೆ ಈಸಿ ಆಯ್ತಪ್ಪ. ಅಲ್ಲ, ಅದನ್ನ ಏನೇನೋ ಇರುತ್ತೆ, ಹಾ ಹೆಂಗೋ ಮಾಡಿದ್ವಿ. ಅಲ್ಲ ಯಾಕೆಂದ್ರೆ ಇವಾಗ ಹೇಳ್ತಾರೆ ನಮ್ಗೆ ಒಂದೇ ಸರಿ ದುಡ್ಡು ಹಂಚಕ್ ಕಷ್ಟ, ಕೆಲವ್ರಿಗೆ ಇರುತ್ತೆ ಅಲ್ವಾ. ಅಂದ್ರೆ ದುಡ್ಡು ಹಂಚಿದ್ರು ನಮಗೆ ಪ್ರಾಫಿಟ್ ಇದೆ ಅಲ್ವಾ ಅದ್ರಲ್ಲಿ. ನಮಗೆ ಏನೋ ಮಾಡಿ ದುಡ್ಡು ಕೊಡ್ತೀವಿ, ತಗೊಂಡಿರೋ ದುಡ್ಡು ಅವ್ರು ರಿಟರ್ನ್ ಮಾಡಬೇಕು, ಮಾಡ್ಕೊಡ್ತೀವಿ. ಅದೇ ಇವಾಗ ನಮ್ಗೆ ಆರೋಗ್ಯ ಅಂತ ಬಂದಾಗ ನಾವು ಕಷ್ಟಪಟ್ಟಾದ್ರೂ ದುಡ್ಡು ಹಂಚ್ಲೇಬೇಕಲ್ವಾ. ಅದೆಲ್ಲ ಈಗ ಹಾಸ್ಪಿಟ್ಲಿಗೆ ಹೋದ್ರೆ 10,000 20,000 ಬಿಲ್ ಮಾಡಿದ್ರೆ ಅವನು ಕೊಟ್ರೇನೆ ಅವನು ಡಿಸ್ಚಾರ್ಜ್ ಮಾಡೋದು, ಇಲ್ಲ ಅಂದ್ರೆ ಅವ್ನು ಮಾಡೋದೇ ಇಲ್ಲ, ಕೊಟ್ಬಿಟ್ಟು ಬರಲ್ವಾ. ಬರಲ್ವಾ. ಇದು ಒಂದು ಇನ್ಸ್ಟಾಲ್ಮೆಂಟ್ ಅಂದ್ರೆ ನಾವು ಕಟ್ಬಿಟ್ರೆ ಮನೆಯಲ್ಲೇ ಇರುತ್ತೆ ನಮಗೆ ಪರ್ಮನೆಂಟ್ ಆಗಿ ಅಲ್ವಾ. ಯಾರು ಬೇಕಾದ್ರೂ ನಾವು ಥೆರಪಿ ಅಂತಕ್ಕಂಥ ತಗೋಬಹುದು ಇದ್ರಲ್ಲಿ. ನಾವು ಮಲ್ಗೋವಾಗ ಬೆಡ್ ಇದಿರ್ಲಿಲ್ಲ, ಬೇರೆದಿತ್ತು. ಅವಾಗೆಲ್ಲ ಟೋರ್ನಿ ನಿಮ್ದು. ಇವಾಗ 3H ನ್ಯಾನೋ ಡೈಮಂಡ್ ಬಂದ್ರೆ ಬಂತು, ಅವಾಗ ಆ ಲೆವೆಲ್ಗೆ ಬಂತು. ಅಷ್ಟಕ್ಕೆ ಅದಕ್ಕೆಲ್ಲ ತಗೊಳ್ಳೋಣ ಅನ್ನೋಷ್ಟರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇವಾಗ ತಗೊಂಡಿದ್ದೀರಲ್ಲಪ್ಪ, ಅಲ್ಲಿ ಸೆಜುನಿಗೆ ಬರ್ತಕ್ಕಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಈಗ ಕೆಲವ್ರು ಇರ್ತಾರೆ ತಗೊಳ್ಳೋ ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಬೆನಿಫಿಟ್ ಸಿಗುತ್ತಾ ಇದರಲ್ಲಿ ಅಂತ ಯೋಚನೆ ಮಾಡೋರಿದ್ದಾರೆ. ಯಾಕೆಂದ್ರೆ ಇಷ್ಟು ದುಡ್ಡು ಹಾಕ್ಬೇಕಲ್ಲ, 86,000 ರೂಪಾಯಿ ಹಾಕಿದ್ರೆ ನಮಗೆ ಆರೋಗ್ಯ ಸಿಗುತ್ತಾ, ನಮಗೆ ಮುಂದಿನ ಪೀಳಿಗೆಗೂ ಯೂಸ್ ಆಗುತ್ತಾ ಅಂತ ಯೋಚನೆ ಮಾಡೋರಿದ್ದಾರೆ. ಮನೆಯವರಿಗೆಲ್ಲ ಯೂಸ್ ಆಗುತ್ತೆ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಅದೇ ನಾವು ಹೇಳೋದು, ಎಲ್ರಿಗೂ ಯೂಸ್ ಆಗುತ್ತೆ. ಅಪ್ಪ ಇರಲಿ, ಸಣ್ಣ ಇರಲಿ, ಚಿಕ್ಕವ್ರು ಇರಲಿ, ದೊಡ್ಡವ್ರು ಇರಲಿ, ಮನೆಯವ್ರಿಗೆ ಎಲ್ಲರಿಗೆಲ್ಲ ಇದು ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಇನ್ವೆಸ್ಟ್ ಮಾಡಿದ್ರೇನು ತೊಂದರೆ ಇಲ್ಲ, ತೊಂದರೆ ಏನಿಲ್ಲ. ಹೊಟ್ಟೆ ಎಲ್ಲ ಕರಗುತ್ತೆ, ಎಲ್ಲ ಚೆನ್ನಾಗಿದೆ, ಹೊಟ್ಟೆ ಕರಗುತ್ತೆ, ನೋವೆಲ್ಲ ಕಡಿಮೆ ಆಗಿದೆ. ಹೇಳಿ. ಇವಾಗ ಅಲ್ಲಿ ಸಿಟ್ಟಿಂಗ್ ಥೆರಪಿ ಇದೆ, ಅದು ಗೊತ್ತಿದೆ ಅಲ್ವಾ, ಅದು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಯೂರಿನ್ ಇನ್ಫೆಕ್ಷನ್ ಇರೋರು, ಆಮೇಲೆ ಕೆಲವರಿಗೆ ಪೈಲ್ಸ್ ಪ್ರಾಬ್ಲಮ್ ಇರ್ತದೆ, ಅದು ಕೂಡ ಕುತ್ಕೊಂಡು ಸಿಟ್ಟಿಂಗ್ ಥೆರಪಿ ತಗೊಳ್ಳೋದ್ರಿಂದ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಆ ರೀತಿ ಇರೋರು ಕೂಡ ತಗೋಬಹುದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಮಕ್ಕಳು ಕೂಡ ನಾವು ಥೆರಪಿ ಅಂತಕ್ಕಂಥದ್ದು ಕೊಡ್ಬೋದು. ಕೆಮ್ಮಿಗೆ ಎಲ್ಲ ಒಳ್ಳೇದು. ಹಾ, ಎಲ್ಲದಕ್ಕೂ ಒಳ್ಳೇದು ಅಲ್ವಾ. ಒಬ್ರು ಡಾಕ್ಟರ್ ನಿಮ್ಮ ಮನೆಯಲ್ಲಿ ಇದ್ದಂಗೆ ಆಗಲ್ಲ ಅಲ್ವಪ್ಪ. ಒಬ್ರು ಡಾಕ್ಟರ್ನೇ ಮನೆಗೆ ತಗೊಂಬಂದು ಇಟ್ಕೊಂಡು ನಂಗೆ ಆರೋಗ್ಯ ಅಂತಕ್ಕಂಥದ್ದು ಸಿಗುತ್ತೆ ಮುಂದೆ ಮಕ್ಕಳಿಗೂ ಕೂಡ ಅಲ್ವಾ. ಸೆಜುನ್ ಬಗ್ಗೆ ಏನ್ ಹೇಳ್ತಿರಲ್ಲ ಕೊನೆಯದಾಗಿ? ಇದು ಹೇಳ್ತೀವಿ, ಮೇಲೆ ಅನುಕೂಲ ಆಗಲಿ, ದೇವ್ರು ಒಳ್ಳೇದು ಮಾಡಲಿ, ಅವ್ರಿಗೂ ಒಳ್ಳೆ. ನಮ್ಮ ಪ್ರೇಮ್ ಕುಮಾರ್ ಸರ್ಗೆ ಏನ್ ಹೇಳ್ತೀರಾ? ಅವರು ಸಂಸಾರಕ್ಕೆ ಅವ್ರ ಮಕ್ಕಳ ಮರಿಗೆಲ್ಲ ಎಲ್ಲರೂ ಆರೋಗ್ಯವಾಗಿದ್ರಿ, ಎಲ್ಲರೂ ಸರ್ವೇ ಜನ ಸುಖಿನ ಭವಂತು. ಕೆಲಸ ಮಾಡೋರು, ಬರೋರು, ಹೋಗೋರೆಲ್ಲ ಚೆನ್ನಾಗಿರ್ಲಿ. ಸರಿ, ನಿಮ್ಗೂ ಚೆನ್ನಾಗಿರ್ಲಿ. ನೀವೆಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಇಲ್ಲಮ್ಮ, ನೀವು ಚೆನ್ನಾಗಿರ್ಬೇಕು. ನಿಮ್ಮ ಆಶೀರ್ವಾದ ಅಲ್ವಾ, ಜನಕ್ಕೆ ಸೇವೆ ಮಾಡ್ಬೇಕಲ್ವಾ. ಅದೇ ನಿಮ್ಮ ಆಶೀರ್ವಾದ ಇದ್ರೆ ನಾವು ಚೆನ್ನಾಗಿರ್ತೀವಿ. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಸೆಜನ್ಗೆ ಬರ್ಬೇಕು, ಆದಷ್ಟು ಬನ್ನಿ. ಈಗ ಮಸಾಜ್ ಮನೆಗೆ ಮ್ಯಾಟ್ ಬಂದಿದೆ ಅಂದ್ಬಿಟ್ಟು ಮಸಾಜ್ ತಗೊಳ್ಳಿ. ನಮಸ್ತೆ. ಬಂದೇ ಬರ್ತೀವಿ. ಕಾಲ ಬಂದಿದ್ದೀವಿ.